ನಮಸ್ಕಾರ. ಇದು ನನ್ನ ಸೆಕೆಂಡ್ ಬ್ಲಾಗ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಭಟ್ಕಳ ತಾಲೂಕಿನ ಕೇತಾಪೈ ನಾರಾಯಣ ದೇವಸ್ಥಾನ. ಅತ್ಯಂತ ಸುಂದರ ವಿಶಿಷ್ಟ ಶಿಲ್ಪಕಲೆಗೆ ಹೆಸರಾಗಿರುವಂಥ ಕೇತಾಪೈ ನಾರಾಯಣ ದೇವಸ್ಥಾನ ತುಂಬಾ ಇತಿಹಾಸ ಪಡೆದಿದೆ. ಶ್ರೀ ಕೇತಾಪೈ ನಾರಾಯಣ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪಿ ಶೈಲಿಯನ್ನು ಪ್ರತಿನಿಧಿಸುತ್ತದೆ. ವಿಜಯನಗರ ಸಾಮ್ರಾಜ್ಯದ ಅನೇಕ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪಗಳು ಈ ದೇವಸ್ಥಾನದಲ್ಲಿ ನೋಡಬಹುದು. ಈ ದೇವಾಲಯದಲ್ಲಿ ಕಾಣುವ ನವರಂಗವು ಅಷ್ಟದಿಕ್ಪಾಲಕರಿಂದ 8 ದಿಕ್ಕಿನಲ್ಲಿ ಕೂಡಿದೆ. ಈ ದೇವಸ್ಥಾನದ ಸುತ್ತಲೂ ರಾಮಾಯಣದ ಇತಿಹಾಸವನ್ನು ಹೊಂದಿದ್ದು ಸಂಪೂರ್ಣ ರಾಮಾಯಣವನ್ನು ಪ್ರತಿನಿಧಿಸುತ್ತದೆ. ದೇವಸ್ಥಾನದ ಸುತ್ತಲೂ ಎತ್ತರದ ಗೋಡೆಗಳಿದ್ದು ಎದುರುಗಡೆ ಧ್ವಜಗೊಂಬವು ಸುಂದರ ಮತ್ತು ವಿನೂತನ ಶೈಲಿಯಲ್ಲಿ ಕಂಗೊಳಿಸುತ್ತಿದೆ. 4 ಬದಿಯಲ್ಲಿ ಕಲ್ಲಿನಿಂದ ಮಾಡಿರುವಂಥ ಚಪ್ಪಡಿಯನ್ನು ನೋಡಬಹುದು. ದೇವಸ್ಥಾನದ ಸುತ್ತುಪೌಳಿಯಲ್ಲಿ ಶ್ರೀಕೃಷ್ಣನ ಒಂದು ಕಥೆಯನ್ನು ಮಾಡಲ್ಪಟ್ಟಿದ್ದಾರೆ. ಕೇತಾಪೈ ಎನ್ನುವಂಥ ಮಸಾಲೆ ವ್ಯಾಪಾರಿಯು ಮೆಣಸು ಕಾಳಿನ ರಾಣಿ ಅಂತ ಹೆಸರಾಗಿರುವಂಥ ಚೆನ್ನಭೈರವಿ ದೇವಿಯ ಹತ್ತಿರ ಸಹಾಯ ಹಸ್ತದಿಂದ ಈ ದೇವಸ್ಥಾನವನ್ನು ಮಾಡಲ್ಪಟ್ಟಿದ್ದು, ಅಂದಿನಿಂದ ಈ ದೇವಸ್ಥಾನವನ್ನು ಕೇತಾಪೈ ನಾರಾಯಣ ದೇವಸ್ಥಾನ ಎಂದು ಕರೆಯುತ್ತಾರೆ. ಕರಾವಳಿಯ ಮಳೆಗೆ ಅನುಗುಣವಾಗಿ ಈ ದೇವಸ್ಥಾನಗಳ ಮುಚ್ಚಿಗೆ ಅಂದರೆ ಚಪ್ಪಡಿಯು ಕೂಡ ರಚನೆಯಾಗಿದ್ದು ಸುಂದರವಾಗಿ ನಿರ್ಮಿಸಿದ್ದಾರೆ. ಧನ್ಯವಾದ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.